ನುಗ್ಗೆ ಸೊಪ್ಪಿಂದ ಎಷ್ಟು ಚೆನ್ನಾಗಿ ಚಿಕ್ಕಿ ಮಾಡಿದ್ದಾರೆ ನೋಡಿ. ಕಡಲೆ ಬೀಜದ ಚಿಕ್ಕಿ ನುಗ್ಗೆ ಸೊಪ್ಪು ಹಾಕಿ ಮಾಡಿರೋದು ತುಂಬ ಚೆನ್ನಾಗಿದೆ. ನಾನು ಟೇಸ್ಟು ಮಾಡಿದೆ, ತುಂಬ ಚೆನ್ನಾಗಿದೆ. ನುಗ್ಗೆ ಸೊಪ್ಪಿಂದ ಮಾಡುವಂಥ ಮೌಲ್ಯವರ್ಧನೆ ಪದಾರ್ಥಗಳು ಇವೆಲ್ಲನೂ. ಮತ್ತು ಇದು ನೋಡಿ, ನುಗ್ಗೆ ಸೊಪ್ಪಿಂದ ಮಾಡಿರೋಂಥದ್ದು ಚಟ್ನಿ. ನುಗ್ಗೆ ಸೊಪ್ಪಿಂದ ಎಷ್ಟೊಂದು ವಿಷಯ ಇದೆ. ಬಿಸ್ಕೆಟ್ ಮಾಡ್ತಾರೆ. ಹೇಳಿ ಸರ್, ಏನು ನಿಮ್ಮ ಪದಾರ್ಥಗಳು? ಮೇಡಮ್, ಇದು ನಾವು ನುಗ್ಗೆ ಸೊಪ್ಪಲ್ಲಿ ತುಂಬ ಪ್ರೋಟೀನ್ ಇರೋದ್ರಿಂದ ನೋಡಿ, ಕಿತ್ತಳೆಯಲ್ಲಿ 7 ಪಟ್ಟು ವಿಟಮಿನ್ ಸಿ ಇದೆ, ಹಾಲಿಗಿಂತ 7 ಪಟ್ಟು ಕ್ಯಾಲ್ಸಿಯಂ ಇದೆ, ಬಾಳೆಹಣ್ಣಿಗಿಂತ 4 ಪಟ್ಟು ಪೊಟ್ಯಾಷಿಯಮ್ ಇದೆ, ಕ್ಯಾರೆಟ್ಗಿಂತ 4 ಪಟ್ಟು ವಿಟಮಿನ್ ಎ ಇದೆ. ಇಷ್ಟು ಈ ಥರದ ತುಂಬ ಪ್ರೋಟೀನ್ ಇರೋದ್ರಿಂದ ಈಗ ಜನಗಳಿಗೆ ಇದನ್ನ ನಾವು ತಲುಪಿಸ್ಬೇಕು ಅಂತ ಉದ್ದೇಶಕ್ಕೋಸ್ಕರನೇ ಇದನ್ನ ನಾವು ಪ್ರಾಡಕ್ಟ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಈಗ ನುಗ್ಗೆ ಸೊಪ್ಪು ಎಲ್ಲ ಮಕ್ಕಳು ತಗೊಳಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಚಿಕ್ಕಿ ಮಾಡಿದ್ದೀವಿ. ನುಗ್ಗೆ ಸೊಪ್ಪು ಚಕ್ಲಿ ಮಾಡಿದ್ದೀವಿ. ನುಗ್ಗೆ ಸೊಪ್ಪು ಚಕ್ಲಿ, ನುಗ್ಗೆ ಸೊಪ್ಪು ಬಿಸ್ಕೆಟು ಮೇಡಮ್, ನುಗ್ಗೆ ಸೊಪ್ಪು ಬಿಸ್ಕೆಟ್ ಇದೆ. ನುಗ್ಗೆ ಸೊಪ್ಪಲ್ಲೇ ಮಾಡಿರೋಂಥದ್ದು ಚಕ್ಲಿ ಮೇಡಮ್. ಈಗ ತುಂಬ ಪ್ರೋಟೀನ್ ಇರೋದ್ರಿಂದ ನುಗ್ಗೆ ಸೊಪ್ಪು ಸೋಪು ಮೇಡಮ್. ಇದು ನುಗ್ಗೆ ಸೊಪ್ಪು ಸೋಪು, ನುಗ್ಗೆ ಸೊಪ್ಪು ನಿಮಗೆ ಬಿಸ್ಕೆಟ್ ಇದೆ, ಸೋಪು. ಇದು ನುಗ್ಗೆ ಸೊಪ್ಪಲ್ಲಿ ಮಾಡಿರೋದು ಬಿಸ್ಕೆಟು, ನುಗ್ಗೆ ಸೊಪ್ಪಲ್ಲಿ ಮಾಡಿರೋದು ಬಿಸ್ಕೆಟು. ಮತ್ತು ಇದು ನುಗ್ಗೆ ಸೊಪ್ಪಲ್ಲಿ ಮಾಡಿರೋದು ಮೊರಿಂಗಾ ಲೀವ್ಸು, ಲೆಮನ್ ಗ್ರಾಸು, ಇದು ಟೀ ಪೌಡ್ರ್ ಇದೆ. ತುಂಬ ರೆಸ್ಪಾನ್ಸ್ ಬರ್ತಾಯಿದೆ. ಇದು ಆಕ್ಟಿವ್ನೆಸ್ ಬರುತ್ತೆ, ಡೈಜೆಷನ್ ಆಗುತ್ತೆ, ಮತ್ತು ತುಂಬ ರಿಪೀಟೆಡ್ ಆರ್ಡ್ರು ಬರ್ತಾಯಿದೆ. ಇದು ನಮಗೆ ಇದು ಬೆಳಿಗ್ಗೆ ನಿಮಗೆ ಖಾಲಿ ಹೊಟ್ಟೆಗೆ ತಗೊಬೋದು. ಮಾಮೂಲಿ ನೀವೆಲ್ಲ ಟೀ ಕುಡಿತೀರಲ್ಲ ಅದೇ ರೀತಿ ಇದನ್ನು ನೀವು ಬಿಸಿನೀರಲ್ಲಿ ಕುದಿಸ್ಬಿಟ್ಟು ನೀವು ಕುಡಿಬೋದು. ಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಲೆಮನ್ ಹಾಕೋದು ಮತ್ತು ಶುಂಠಿ ಏನಾದ್ರು ಹಾಕ್ಕೊಂಡು ಕುಡಿಬೋದು, ಇಲ್ಲ ಹಂಗೇನೂ ಕುಡಿಬೋದು. ತುಂಬ ಡೈಜೆಷನ್ ಆಗುತ್ತೆ, ಆಕ್ಟಿವ್ನೆಸ್ ಬರುತ್ತೆ, ಹೊಟ್ಟೆ ಕರಗುತ್ತೆ, ಮತ್ತು ನಿಮಗೆ ಒಳ್ಳೆ ಕಾಮ್ನೆಸ್ ಕೊಡುತ್ತೆ, ಮತ್ತು ರಿಪೀಟೆಡ್ ಮತ್ತು ಬೇಕು ಅಂತ ತಗೋತಿದ್ದಾರೆ. ಮತ್ತು ಗ್ರೀನ್ ಟೀ ಥರದ ಮೇಡಮ್, ಒಳ್ಳೆ ತುಂಬ ಮತ್ತು ಲೆಮನ್ ಗ್ರಾಸ್ ಮತ್ತು ನುಗ್ಗೆ ಸೊಪ್ಪಲ್ಲಿ ಮಾಡಿರೋವಂಥದ್ದು. ಮತ್ತು ಇಲ್ಲಿ ಬಂದು ಕೇಳ್ಬಿಟ್ಟು ಬಂದು ತಗೋತಿದ್ದಾರೆ. ಮತ್ತು ಈಗಿನ ಜನ್ರೇಷನ್ಗೆ ಒಂದು ಒಳ್ಳೆ ಫುಡ್ ಕೊಡಬೇಕು ಅಂತ ಇದು ನುಗ್ಗೆ ಸೊಪ್ಪಿನ ಪೌಡ್ರ್ ಇರುತ್ತೆ ಮೇಡಮ್. ಇದು ನುಗ್ಗೆ ಸೊಪ್ಪಿನ ಪೌಡ್ರನ್ನ ನೀವು ವಿಧವಾಗಿ ತಗೋಬೋದು. ನೀವು ಮನೇಲಿ ಮಾಡಿದಂಥ ದೋಸೆ, ಚಪಾತಿ, ಇಡ್ಲಿ ಅದಕ್ಕೆಲ್ಲ ನೀವು ದೋಸೆಗೆ, ಎಕ್ಸಾಂಪಲ್ ದೋಸೆಗೆ ನೀವು ಮಿಕ್ಸ್ ಮಾಡಿಕೊಂಡು ಅದನ್ನು ದೋಸೆಗೆ ಹಾಕ್ಕೊಂಡು ದೋಸೆ ತಿನ್ಬೋದು. ಮತ್ತು ನಿಮಗೆ ಚಪಾತಿಗೆ ಮಾಡ್ಕೊಂಡು ಚಪಾತಿಗೆ ತಿನ್ಬೋದು. ಮತ್ತು ನೀವು ಕರ್ಡ್ ರೈಸ್ ಊಟ ಮಾಡ್ತೀರಾ, ಆ ಕರ್ಡ್ ರೈಸ್ಗೆ ಮಿಕ್ಸ್ ಮಾಡ್ಕೊಂಡು ನೀವು ಊಟ ಮಾಡ್ತು ಅಂತಂದರೆ ನಿಮಗೆ ನ್ಯೂಟ್ರಿಷನ್ನು ಸಮತೋಲನ ಆಗಿ ನೀವು ದಿನಪೂರ್ತಿ ಆಕ್ಟಿವ್ ಆಗಿರ್ತೀರ. ಒಳ್ಳೆ ಡೈಜೆಷನ್ ಆಗುತ್ತೆ, ಒಳ್ಳೆ ನಿಮಗೆ ಹಾಸ್ಪಿಟ್ಲಿಂದ ದೂರ ಇರ್ತೀರ ಈ ನುಗ್ಗೆ ಸೊಪ್ಪು ಎಲ್ಲ ತೊಗೊಳೋದ್ರಿಂದ. ಇದು ನುಗ್ಗೆ ಸೊಪ್ಪು ಚಿಕ್ಕಿ ಮೇಡಮ್. ಇದು ನುಗ್ಗೆ ಸೊಪ್ಪಲ್ಲಿ ಮಾಡಿರೋದು ಚಿಕ್ಕಿ ಮೇಡಮ್. ಇದು ಈಗ ನುಗ್ಗೆ ಸೊಪ್ಪು ಮಕ್ಕಳೆಲ್ಲ ತಿನ್ನೋಕ್ಕಾಗಲ್ಲ. ಈ ಚಿಕ್ಕಿ ಮೂಲಕ ತಿನ್ನೋದ್ರಿಂದ ಈಗ ನೋಡಿ ಮೇಡಮ್, ಬೆಲ್ಲದಲ್ಲಿ ಎಷ್ಟು ಕ್ಯಾಲ್ಸಿಯಂ ಇದೆ, ಮತ್ತು ಬಡವರ ಬಾದಾಮಿ, ಕಡಲೆ ಬೀಜ ಅಂತ ಹೇಳ್ತಾರೆ, ಅದೆಲ್ಲ ಮಿಕ್ಸ್ ಮಾಡಿ, ಮತ್ತು ನುಗ್ಗೆ ಸೊಪ್ಪಲ್ಲಿ ಇಷ್ಟೊಂದು ನಿಮಗೆ ಪ್ರೋಟೀನ್ ಎಲ್ಲ ಇರೋದ್ರಿಂದ, ಇಷ್ಟೊಂದೆಲ್ಲ ಪ್ರೋಟೀನ್ ಎಲ್ಲ ಇರೋದ್ರಿಂದ ಇದಕ್ಕೆ ಕಡಲೆ ಮಿಠಾಯಿ ಮಾಡಿರೋದ್ರಿಂದ ನಿಮಗೆ ತುಂಬ ಜನ ತಗೋತಿದ್ದಾರೆ. ಇದು ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ, ಮತ್ತು ನಿಮಗೆ ಆಕ್ಟಿವ್ನೆಸ್ ಆಗುತ್ತೆ. ಇದು ಅರಳೆಕಾಯಿ ಅಂತ ಮೇಡಮ್. ಇದು ಅರಳೆಕಾಯಿ ನಮ್ಮ ಜಮೀನಲ್ಲಿ ಹಾಕಿರೋವಂಥದ್ದು ಅರಳೆಕಾಯಿ. ಇದು ಕೆಮ್ಮಿಗೆ, ನಿಮಗೆ ರಾಮಬಾಣ, ಕೆಮ್ಮಿಗೆ, ಕಫಕ್ಕೆ, ಮತ್ತು ನಿಮಗೆ ಅರಳೆಕಾಯಿ ಪಂಡಿತ ಅಂತಲೇ ಇದಕ್ಕೆ ಹೆಸರುವಾಸಿ. ಅದನ್ನು ನಮ್ಮ ಜಮೀನಲ್ಲಿ ಬೆಳೆದಿರೋದನ್ನ ನಾವು ಇಲ್ಲಿ ತಂದು ಮಾರ್ತಾಯಿದ್ದೀವಿ. ತುಂಬ ಅನುಕೂಲ ಆಗುತ್ತೆ ಮೇಡಮ್ ಕೆಮ್ಮಿಗೆ. ಮಕ್ಕಳಿಗೆ ಈಗ ಕೆಮ್ಮು ಬಂತು ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗೋಂಗೆ ಇಲ್ಲ. ಅದನ್ನ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಜೇನುತುಪ್ಪದಲ್ಲಿ ತೇದ್ಬಿಟ್ಟು ಇದನ್ನ ಹಾಕೋದ್ರಿಂದ ಕೆಮ್ಮು ಹೊರಟೋಗ್ಬಿಡುತ್ತೆ. ನಾವು ದೊಡ್ಡವರು ಸಹ ತೊಳೆಯೋದ್ರಿಂದ ಕಫ ಕರಗುತ್ತೆ, ಕೆಮ್ಮು ಹೋಗುತ್ತೆ. ಯಾಕೆ ಬಂದ್ರಿ ಮೇಡಮ್? ಮತ್ತೆ ಹೋಗಿದ್ದವರು ಮತ್ತೆ ಬಂದ್ರಲ್ಲ ಇವರು ಮಕ್ಕಳು, ನುಗ್ಗೆ ಸೊಪ್ಪು ಬೇಕು ಅಂದ್ಬಿಟ್ಟು ಮಕ್ಕಳು ಬಂದು ಕೇಳ್ಬಿಟ್ಟು ತಗೋತಾ ಇದ್ದಾರೆ. ತಗೊಳ್ಳಿ ಮೇಡಮ್. ಬೇಕು ಅಂತಂದರೆ ಎಲ್ಲಿ ಸಿಗುತ್ತೆ ಮೇಡಮ್? ಇನ್ನು ಬೆಳಿಗ್ಗೆ ಪ್ರತಿ ಭಾನುವಾರ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಇದರಲ್ಲಿ ಸಖತ್ ಸೊಪ್ಪು ಅಂತ ಇನ್ಕಲ್ಲಿ ರುಡ್ ಸೆಟ್ ಎದುರುಗಡೆ ಒಂದು ಚೆಸ್ಕಾಮ್ ಆಫೀಸ್ ಬರುತ್ತೆ, ಅದು ಎದುರುಗಡೆ ಬರುತ್ತೆ. 6ರಿಂದ 10ರವರೆಗೆ ಇಲ್ಲಿ ಮೇಡಮ್. ಇದು ಬೆಳಿಗ್ಗೆ 10 ಗಂಟೆಯಿಂದ ಅಂದರೆ ಇದು ಕಾಡ ಕಚೇರಿ ಕಾರ್ಪೊರೇಷನ್ ಆಫೀಸ್ ಎದುರುಗಡೆ ಅರಮನೆ ಸೌತ್ ಗೇಟ್ ಹತ್ರ ಕಾಡ ಆಫೀಸ್ ಬರುತ್ತೆ. ಆ ಆಫೀಸಲ್ಲಿ ಪ್ರತಿದಿನ ಭಾನುವಾರ 10ರಿಂದ 5ರವರೆಗೆ ನಿಮಗೆ ಇಲ್ಲಿ ಲಭ್ಯ ಇದೆ ಮೇಡಮ್. ಆರ್ಗ್ಯಾನಿಕ್ ಆಗಿ ಬೆಳೆದಂಥ ಪದಾರ್ಥಗಳೆಲ್ಲನೂ ಇಲ್ಲಿ ನಾವು ಸೇಲ್ ಮಾಡ್ತೇವೆ. ಇಲ್ಲಿ ಎಲ್ಲರಿಗೂ ಸಿಗುತ್ತೆ ಮೇಡಮ್. ಥ್ಯಾಂಕ್ ಯು ಸರ್. ಅಂದರೆ ಏನಂದರೆ ಸುಮಾರು ಜನಕ್ಕೆ ಮೈಸೂರಲ್ಲಿ ಗೊತ್ತೇ ಇಲ್ಲ ಇಲ್ಲಿ ವಾರದ ಸಂತೆ ನಡೆಯುತ್ತೆ ಅಂತ. ಅವ್ರು ಬಂದರೆ ತಾನೇ ನೀವು ತಗೊಂಡಿದ್ದು ಖಾಲಿ ಆಗೋದು. ಅದಕ್ಕೆ
ನಮ್ಮಲ್ಲಿ ಆಗಿರೋ ಪ್ರಾಬ್ಲಮ್ ಏನಂದ್ರೆ ನಮ್ಮ ರೈತರದು ಬೆಳಿತೀವಿ